ಸಿದ್ದರಾಮಣ್ಣ ಅವ್ರಿಗೋಸ್ಕರ ನಾವು ಅವ್ರು ಹೇಳಿದ ಕೆಲಸವನ್ನು ಮಾಡೋದಕ್ಕೂ ನಾವು ಸಿದ್ಧವಾಗಿರ್ತೀವಿ. ಸರ್, ಒಂದು ವೇಳೆ ರಾಜೀನಾಮೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಬಂದರೆ ಮುಂದೆ ಏನು ಮಾಡ್ತೀರಾ? ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ರಾಜೀನಾಮೆ ಕೊಡಬೇಕಾ ಬೇಡವಾ ಅನ್ನೋದು ನಮ್ಮ ಹೈಕಮಾಂಡು, ನಮ್ಮ ಸುರ್ಜೇವಾಲಾ ಅವರು ಇದ್ದಾರೆ, ಖರ್ಗೆ ಸಾಹೇಬರು ಇದ್ದಾರೆ, ವೇಣುಗೋಪಾಲ್ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಇವ್ರು ನಾವ್ಯಾರು ತೀರ್ಮಾನ ಮಾಡಿ ನಾವ್ಯಾರು ಹೇಳೋದಕ್ಕೆ ಆಗೋದಿಲ್ಲ. ಒಂದು ಹಿನ್ನಡೆ ಅಂತೂ ಆಯಿತು ನಿಮಗೆ. ಖಂಡಿತವಾಗ್ಲೂ ಹಿನ್ನಡೆ ಅಲ್ಲ, ಇದು ಮುನ್ನಡೆ. ನಮಗೆ ಹಿನ್ನಡೆ ಏನಕ್ಕಾಗಿದೆ? ಮುನ್ನಡೆ ಆಗಿದೆ ನಮಗೆ. ಇನ್ನೊಂದು ಕಾನೂನು ಹೋರಾಟ ಮಾಡೋದಕ್ಕೆ ಇದೆ, ನಮಗೆ ಕಾನೂನು ಹೋರಾಟ ಮಾಡೋದಕ್ಕಿದೆ. ಖಂಡಿತವಾಗ್ಲೂ ನಮಗೂ ಒಂದು ಬುದ್ಧಿ ಬಂದಿದೆ. ಇದರಿಂದ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಾವೇನೂ ಮಾಡದೇ ಇದ್ರು ನಮ್ಮ ಮೇಲೆ ತಪ್ಪುಗಳಾಗ್ತವೆ, ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಇನ್ಮೇಲೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ನಮಗೂ ಒಂದು ದಾರಿಯಾಗಿದೆ. ಇದು ಕುಮಾರಸ್ವಾಮಿ ಅವ್ರ ವಿರುದ್ಧ ತನಿಖೆ ಆಗ್ಬೇಕಂತ ನೋಡಪ್ಪ, ಕುಮಾರಸ್ವಾಮಿ ಅವ್ರ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ಯಾರ ಬಗ್ಗೆನೂ ನಾನು ಮಾತಾಡೋನಲ್ಲ, ಮಾತಾಡುವಷ್ಟು ದೊಡ್ಡದಲ್ಲ. ಇಲ್ಲ, ಅದೇ ಅದು ನೀವೇ ಅರ್ಥ ಮಾಡ್ಕೊಳ್ಳಿ, ನಾವೇನು ಹೇಳೋದು ಬೇಡ. ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ್ದು ನಿಜ ಯಾವ ಸುಳ್ಳು ಅನ್ನೋದು ನೀವೇ ಮಾತಾಡ್ಕೊಳ್ಳಿ. ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋದಿಲ್ಲ. ನಾವು ಸಿದ್ದರಾಮಣ್ಣ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದು ಸರಿಯಲ್ಲ. ಆದರೆ ಇವತ್ತು ಕೋರ್ಟಲ್ಲಿ ಆದೇಶ ಆಗಿದೆ. ಕೋರ್ಟ್ ಆದೇಶಕ್ಕೆ ಒಂದು ಕೋರ್ಟ್ ಆದೇಶನ ನಾವು ಸ್ವಾಗತ ಮಾಡಬೇಕಾಗ್ತದೆ. ಅದು ಸ್ವಾಗತನೂ ಮಾಡಿದ್ದೀವಿ, ಪ್ಲಸ್ ಕಾನೂನು ಹೋರಾಟವನ್ನು ಮಾಡಿ. ಬಿಜೆಪಿ ಹೋರಾಟ ಮಾಡ್ತಿದ್ದಾರೆ ಎಲ್ಲ ಕಡೆ. ಸಿಎಂ ಅವ್ರು ಮಾಮೂಲಿ ಡೈಲಿ ಹೋರಾಟ ಮಾಡಬೇಕು. ಬಿಜೆಪಿ ಡೈಲಿ ಹೋರಾಟ ಮಾಡ್ತಾ ಇದ್ದಾರೆ. ನಮಗೂ ಏನಾದರೂ ಬುದ್ಧಿ ಅದು ಇನ್ನೂ ಗೊತ್ತಿಲ್ಲದೆ ಇರೋದೆಲ್ಲ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಅವ್ರು ಹೋರಾಟ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಗೆಲ್ಲರಿಗೂ ಧನ್ಯವಾದ.